ಅಂತೇಳಿ ಆಯುಷ್ ಇಲಾಖೆ ಕೊಪ್ಪಳದಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸುಶೀಲಾ, ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀನಿ ಸರ್. ಇಲ್ಲಿ ಗುಲ್ಬರ್ಗ ಸ್ಟೇಡಿಯಂ ಕಡೆಯಿಂದ ಭಾರತ ಸಂಸ್ಕೃತಿ ಉತ್ಸವಕ್ಕೆ ನಮಗೆ ಭಾಳ ಉತ್ಸವ, ಒಂದು ತಿಂಗಳಿಂದ ನಮಗೆ ಭಾಳ ಉತ್ಸವ ಇತ್ತು ಸರ್. ಬರಬೇಕು, ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಆಯುಷ್ ಡಿಪಾರ್ಟ್ಮೆಂಟಿಂದ ಯೋಗ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ನು ಕೂಡ ಕರ್ಕೊಂಡ್ಬಂದಿದ್ದೀನಿ ಸರ್. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಡೆಮೋ ಕೊಟ್ಟಿದ್ದಾರೆ ಸರ್ ಯೋಗ ಕಡೆಯಿಂದ. ಭಾಳ ನಮಗೆ ಇಷ್ಟ ಅಂದರೆ ಭಾಳ ಖುಷಿ ಆಯ್ತು ಸರ್ ನಮಗೆ ಇಲ್ಲಿಗೆ ಬಂದಿದ್ದಕ್ಕಾಗಿ. ನಾವು ವಿಜಯನಗರ ಜಿಲ್ಲೆಯಿಂದ ಒಂದು 20 ಜನ ಬಂದಿವಿ ಸರ್. ಪತಂಜಲಿ ಕಡೆಯಿಂದ ಮತ್ತು ಆಯುಷ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು 20 ಜನ ಬಂದಿವಿ ಸರ್. ಯೋಗ ಡೇ ಮಾಡಿದ್ದಾರೆ. ಯೋಗ ಡೇ ಇವತ್ತು ಸರ್ ಯೋಗ ಡೇ ಕೂಡ ನಡೆದಿದೆ ಸರ್. ಭಾಳ ಚೆನ್ನಾಗಾಯಿತು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ತಮ್ಮ ಹೆಸರು? ಸುಶೀಲಾ ಸರ್. ಸುಶೀಲಾ, ಹೊಸಪೇಟೆ, ವಿಜಯನಗರ ಜಿಲ್ಲಾ. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಶಿವಲೀಲಾ ಮಠದ್. ನಾನು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀನಿ. ನಾವು 12 ವರ್ಷದಿಂದ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀವಿ. ಮತ್ತು ಹಂಪಿ ಯೂನಿವರ್ಸಿಟಿಯಲ್ಲಿ ಕೂಡ ನಾವು ಯೋಗ ಕೋರ್ಸನ್ನು ಮಾಡಿದ್ದೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಏನಾಗಿದೆ, ಭಾರತ ಕಂಡ ಕನಸು ಅಂತೇಳಿ ಏನು ನಮ್ಮ ಗಾಂಧೀಜಿ ಅವರು ಹೇಳಿದರು, ಅದನ್ನು ನಾವು ಇವತ್ತು ಸ್ಟೇಡಿಯಂನಲ್ಲಿ ನೋಡಿದರೆ ಅನಿಸುತ್ತೆ. ಯಾಕಂತಂದರೆ ಭಾರತೀಯ ಸಂಸ್ಕೃತಿಯ ಉತ್ಸವ, ಈ ಹೆಸರೇ ಒಂದು ಅದ್ಭುತವಾಗಿದೆ. ಅಂಥದ್ರಲ್ಲಿ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಯೋಗ. 1 ಲಕ್ಷ ಜನರಿಗೆ ಯೋಗವನ್ನು ಮುಟ್ಟಿಸುವಂಥ ಕಾರ್ಯಕ್ರಮ ನಮ್ಮ ಸ್ಟೇಡಿಯಂನಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಹಂಪಿ ಹತ್ರ ಇದೆ, ಹಂಪಿ ಉತ್ಸವದ ಸ್ಟೇಜ್ ಕೂಡ ಇಷ್ಟು ದೊಡ್ಡದಿರಲ್ಲ ಅಂತ ಅಷ್ಟು ಅದ್ಭುತವಾಗಿ ಪಾಟೀಲ್ ಸರ್ ಅಪ್ಪಾಜಿಯವರು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದನ್ನು ಮಿಸ್ ಮಾಡ್ಕೊಂಡವರು ಹೇಳ್ಬೇಕಂತಂದರೆ ಅವ್ರ ಪುಣ್ಯ ಇಲ್ಲ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮವನ್ನು ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ಪುಣ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ. ಈ ಕಾರ್ಯಕ್ರಮ ನೋಡ್ಬೇಕಂತಂದ್ರೆ ಗಿನಾಗಿ 2 ಕಣ್ಣು ಇರಬೇಕು ಮತ್ತು ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ 240 ಎಕರೆಯಲ್ಲಿ ಸುಮಾರು ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾವಯವ ಕೃಷಿಯ ಬಗ್ಗೆ, ಅದರಲ್ಲಿ ನಮ್ಮ ವಿಶ್ವಕ್ಕೆ ಕೊಡುಗೆಯಾಗಿರ್ತಕ್ಕಂಥ ಕಣ್ಣೇರಿ ಮಠದ ಶ್ರೀಗಳು ಸಿದ್ದೇಶ್ವರ ಶ್ರೀಗಳವರು ಬಂದಿದ್ದರು ನಿನ್ನೆ. ಅವರ ಭಾಷಣ ಕೇಳಿ ಧನ್ಯರಾಗಬೇಕಾಗಿತ್ತು ನಾವು. ಅದೇ ರೀತಿಯಾಗಿ ಹಲವು ಕೃಷಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಯುವಕರು ಮತ್ತು ಸಾಧಕರು ಇಲ್ಲಿ ಇದ್ದರು. ಅದನ್ನು ನಿಜವಾಗಿ ಈ ಒಂದು ವೇದಿಕೆಯಲ್ಲಿ ಎಲ್ಲ ಇದೆ, ಏನು ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಇದೆ. ಇನ್ನೂ 2-3 ದಿನಗಳ ಕಾರ್ಯಕ್ರಮ ಇದೆ. ದಯವಿಟ್ಟು ಬಂದು ಎಲ್ಲರೂ ಇದನ್ನು ನೋಡಿ ನೀವು ಆನಂದಿಸಬೇಕಾಗಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಸಂಸ್ಕೃತಿ ಉತ್ಸವ 7 ಒಂದು ಸೇಡಂ ತಾಲೂಕಿನಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ಇವತ್ತಿನ ಬೆಳಗಿನ ಕ್ಲಾಸಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇತ್ತು. ಈಗಾಗಲೇ ಈ ಕಾರ್ಯಕ್ರಮ ಸಲುವಾಗಿ 1 ವರ್ಷದಿಂದ ವಿವಿಧ ಜಿಲ್ಲೆಯೊಳಗೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1 ಲಕ್ಷ ಜನರಿಗೆ ಯೋಗ ಶಿಬಿರಗಳನ್ನು ಮಾಡಿದ್ವಿ. ವಿದ್ಯಾರ್ಥಿಗಳಿಗೆ, ಆಮೇಲೆ ಮಕ್ಕಳಿಗೆ, ವಯಸ್ಕರಿಗೆ, ಮಹಿಳೆಯರಿಗೆ, ಎಲ್ಲ ವಯಸ್ಕರಿಗೂ ನಾವು ಒಂದು ಯೋಗ ಶಿಬಿರಗಳನ್ನು ಮಾಡಿ 1 ಲಕ್ಷ ಜನರಿಗೆ ಯೋಗವನ್ನು ಹೇಳಿ ಇವತ್ತು ಒಂದು ಬೆಳಗಿನ ಕ್ಲಾಸನ್ನು ಇವತ್ತು ಯೋಗ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಯಿಂದ ಜನ ಬಂದಿದ್ದರು. ಎಲ್ಲ ಜಿಲ್ಲೆಯಿಂದ 7 ಜಿಲ್ಲೆಯಿಂದ ಜನ ಬಂದು ಇವತ್ತು ಯೋಗವನ್ನು ಆಚರಣೆ ಮಾಡಿದ್ವಿ. ಮತ್ತು ಆಚರಣೆ ಮಾಡೋದು ಅಷ್ಟೇ ಅಲ್ಲ, ಒಂದು ಸಂಕಲ್ಪವನ್ನು ಮಾಡಿದ್ವಿ. ನಾವು ಎಲ್ಲೆಲ್ಲಿ ಯಾವ ಜಿಲ್ಲೆ ಒಳಗೆ ಅಲ್ಲಿ ಎಲ್ಲ ಕಡೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ಯೋಗವನ್ನು ಹೇಳುವಂಥದ್ದು. ಆಮೇಲೆ ಇವತ್ತು ವಿದ್ಯಾರ್ಥಿಗಳು ಚಟಗಳಲ್ಲಿ ಬಲಿ ಆಗ್ತಾ ಇದ್ದಾರೆ, ಆ ಚಟದಿಂದ ಮುಕ್ತ ಮಾಡಬೇಕಾಗಿದೆ. ಆಮೇಲೆ ವಿದ್ಯಾರ್ಥಿಗಳನ್ನು ಒಂದು ಸಂಸ್ಕಾರಯುಕ್ತವಾದಂಥ ಜ್ಞಾನವನ್ನು ಕೊಡುವ ಸಲುವಾಗಿ ಅವರಿಗೆ ಯೋಗ ಮತ್ತು ಆರೋಗ್ಯದ ಅರಿವು ಇರ್ಬೋದು, ಯೋಗ ಮತ್ತು ಬದುಕು ಇರ್ಬೋದು, ಯೋಗ ಮತ್ತು ಜೀವನ ಶೈಲಿ ಇರ್ಬೋದು, ಇವೆಲ್ಲವನ್ನು ಯೋಗದ ಮುಖಾಂತರ ಅವರನ್ನು ಕಲಿಸಿ ಭಾರತದ ಸದೃಢತೆಗಾಗಿ ಅವರನ್ನು ಒಂದು ಒಳ್ಳೆಯ ರೀತಿಯ ವಿದ್ಯಾರ್ಥಿಗಳನ್ನು ಮಾಡಲಿಕ್ಕೆ ಯೋಗದ ಮುಖಾಂತರ ನಾವೆಲ್ಲ ಶ್ರಮ ವಹಿಸ್ತಾ ಇದ್ದೀವಿ. ಹೀಗಾಗಿ ಕಲ್ಯಾಣ ಕರ್ನಾಟಕ ಇದು ನಮ್ಮ ಕಲಬುರಗಿ ಜಿಲ್ಲೆ ಅಥವಾ ನಮ್ಮ ಬಸವಣ್ಣರ ನಾಡು ಅಂತ ಹೆಬ್ಬಾಗಲು ಅಂತ ಕರಿತೀವಿ, ಕಲಬುರಗಿಯನ್ನು ಹೆಬ್ಬಾಗಲು ಅಂತ ಕರಿತೀವಿ. ಕಲ್ಯಾಣ ಇಲ್ಲಿ ಅನೇಕ ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಧರ್ಮ ಇರ್ಬೋದು, ಎಲ್ಲವೂ ಜಾಗೃತಿ ಆದಂಥ ಈ ಪ್ರದೇಶದಿಂದ ನಾವು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯೋಗದ ಮುಖಾಂತರ ಜನರಿಗೆ ಆರೋಗ್ಯದ ಅರಿವು ಅಷ್ಟೇ ಅಲ್ಲ, ಏನು ನಮ್ಮ ಪಂಚಭೂತಗಳಿದೆ, ಪಂಚಭೂತಗಳಿಂದಲೇ ಮನುಷ್ಯ ಬದುಕ್ತಾ ಇದ್ದಾನೆ. ಆ ಪಂಚಭೂತಗಳ ಒಂದು ಶುದ್ಧೀಕರಣ ಆಗಬೇಕಾಗಿದೆ. ಇವತ್ತು ನದಿಗಳು ಮಲಿನ ಆಗಿದೆ, ಪ್ರಕೃತಿ ಮಲಿನ ಆಗಿದೆ, ಗಿಡಗಳು ಕಡಿಮೆ ಆಗ್ತಾ ಇದೆ.
ಅನೇಕ ರೀತಿಯ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಯೋಗ ಅಂತಂದರೆ ನಾವು ಆರೋಗ್ಯವಾಗಿರಬೇಕಾದ್ರೆ ಯೋಗ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಪಂಚಭೂತಗಳು ಶುದ್ಧ ಆಗಿರಬೇಕಾಗತ್ತೆ. ಹೀಗಾಗಿ ನಮ್ಮ ಮನೆಗೊಂದು ಮರ ಇರಬೇಕು ಅಂತ ಏನು ಹಿಂದೆ ಹೇಳ್ತಿದ್ವಿ, ಈಗ ಮನೆಗೆ 2 ಮರ ಇರಬೇಕು. ಯಾಕಂತಂದರೆ ಇವತ್ತು ಮರ ಇಲ್ಲ ಅಂತಂದರೆ ಇವತ್ತು ಆಕ್ಸಿಜನ್ ಸಿಗಲ್ಲ. ಹೀಗಾಗಿ ಮರಗಳ ಜೊತೆಗೆ ನಮ್ಮ ನೀರು, ಪರಿಸರ ಪ್ರತಿಯೊಂದನ್ನು ಒಂದು ಶುದ್ಧೀಕರಣಕ್ಕಾಗಿ ನಾವು ಶ್ರಮ ವಹಿಸಬೇಕಾಗತ್ತೆ. ಇವತ್ತು ಸ್ವಚ್ಛತೆಯಲ್ಲಿ ಭಾರತ, ನಾವು ಇವತ್ತು ನಮ್ಮ ಮನೆ ಕಸವನ್ನು ಪಕ್ಕದ ರೋಡಿಗೆ ಹಾಕ್ತಾ ಇರ್ತೀವಿ. ಅದನ್ನು ಆ ರೀತಿ ಹಾಕದೆ ಒಂದು ಕಡೆ ಗಾಡಿ ಬಂದಾಗ ಡಂಪ್ ಮಾಡಿ ಬೇರೆ ಕಡೆ ಸಪ್ಲೈ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಪ್ರಜ್ಞಾತೀತರಾಗಬೇಕು, ಸ್ವಚ್ಛತೆ ಬಗ್ಗೆ ಅರಿವಿರಬೇಕು, ನಮ್ಮ ಸುತ್ತಮುತ್ತಲಿರೋ ಪರಿಸರವನ್ನು ಶುದ್ಧವಾಗಿಡಬೇಕು. ಇವೆಲ್ಲವೂ ಅಂತಂದರೆ ಇದು ಸಂಸ್ಕೃತಿ, ಸಂಸ್ಕಾರ, ಸ್ವಚ್ಛತೆ ಎಲ್ಲದ ಕಡೆ ಒಂದು ಪಂಚಭೂತಗಳ ಗೌರವವನ್ನು ಕೊಡುವಂಥ ಭಾರತ ದೇಶ. ನಾವು ಪಂಚಭೂತಗಳನ್ನು ಶುದ್ಧವಾಗಿಟ್ಟಾಗ ಮಾತ್ರ ನಮ್ಮ ಭಾರತ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಭಾರತೀಯ ಸಂಸ್ಕೃತಿ ಉತ್ಸವದ ವತಿಯಿಂದ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನಾವೆಲ್ಲ ಸೇರೋಣ, ಪಂಚಭೂತಗಳ ಶುದ್ಧೀಕರಣಕ್ಕಾಗಿ ನಾವೆಲ್ಲ ಶ್ರಮ ವಹಿಸೋಣ. ಮುಂದಿನ ಜನಾಂಗಕ್ಕೆ ಏನು ಪಂಚಭೂತಗಳು ಬೇಕು, ಅವು ಶುದ್ಧವಾಗಿ ಸಿಗಬೇಕು ಅಂತಂದರೆ ನಾವೆಲ್ಲ ಶ್ರಮಿಸೋಣ ಅಂತ ಹೇಳಿ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ತಾವೆಲ್ಲ ಬೆಳಗ್ಗೆ ಬೇಗ ಎದ್ದು ಒಂದು 40 ನಿಮಿಷ ಯೋಗ ಅಭ್ಯಾಸವನ್ನು ಮಾಡಿ, ಅದ್ರ ಜೊತೆಗೆ ತಾವು ಆರೋಗ್ಯವಾಗಿರೋದ್ರ ಜೊತೆ ತಮ್ಮ ಕುಟುಂಬದ ಎಲ್ಲ ಜನರನ್ನು ಒಂದು ಆರೋಗ್ಯವಾಗಿಡಲಿಕ್ಕೆ ದಿನಾಲೂ ಒಂದು 40 ನಿಮಿಷ ಯೋಗವನ್ನು ಮಾಡಿಸಿ, ಅದ್ರ ಜೊತೆಗೆ ಈ ಪ್ರಕೃತಿಯ ಸ್ವಚ್ಛತೆಗೆ ಗಮನ ಕೊಡ್ರಿ ಅಂಥೇಳಿ ಈ ಒಂದು ಕಾರ್ಯಕ್ರಮ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಚಂದ್ರಕಾಂತ್ ಬಿರಾದರ್ ಅಂತ ಹೇಳಿ, ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಯೋಗ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿಯಿಂದ ಸಮಾಜದ ಬೇರೆ ಬೇರೆ ಜಿಲ್ಲೆಯೊಳಗೆ, ಬೇರೆ ಬೇರೆ ನಗರಗಳಲ್ಲಿ ಎಲ್ಲ ಕಡೆ ಯೋಗವನ್ನು ಹೇಳ್ತಾ ಜನರಲ್ಲಿ ಒಂದು ಆರೋಗ್ಯದ ಅರಿವನ್ನು ಮೂಡಿಸ್ತಾ ಈ ಒಂದು ಕಾರ್ಯಕ್ರಮದ ವತಿಯಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.